ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ನಡೀತಾ ಇದೆ. ಇವತ್ತು ಎರಡನೇ ದಿನಕ್ಕೆ ಕಾಲಿಡಲಾಗಿದೆ. ಪಾದಯಾತ್ರೆಯಲ್ಲಿ ಎಚ್.ಡಿ. ದೇವೇಗೌಡ ಅವರು ಕೂಡ ಭಾಗಿಯಾಗಿದ್ದಾರೆ. ಬೈರಮಂಗಲ ಟು ಬೆಂಗಳೂರು ಚಲೋ ಇವತ್ತು ಬಿಡದಿಯಿಂದ ನೈಸ್ ಜಂಕ್ಷನ್ ವರೆಗೆ ಈ ಪಾದಯಾತ್ರೆ ಸಾಗುತ್ತೆ. ಜಿವಿಎಸ್ ಸರ್ಕಲ್ ಬಳಿ ನೂರಾರು ರೈತರು ಸೇರಿಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಎರಡನೇ ದಿನದ ಪಾದಯಾತ್ರೆಯಲ್ಲಿ ಎಚ್.ಡಿ. ದೇವೇಗೌಡ ಅವರು ಭಾಗಿಯಾಗ್ತಿದ್ದಾರೆ. ಬೈರಮಂಗಲದಿಂದ ಬೆಂಗಳೂರಿನವರೆಗೆ ನಡೀತಾ ಪಾದಯಾತ್ರೆ ಇತ್ತು. ನಾವು ಮಂಡ್ಲಳ್ಳಿ ಅಂತ. ಈಗ ನಿಮ್ದು ಎಷ್ಟಿದೆ ಭೂಮಿ? ನಮ್ದೊಂದು 12 ಎಕರೆ ಇದೆ. ಭೂಮಿ ಕೊಡ್ತೀರಾ ನೀವು? ಇಲ್ಲ ಸರ್, ಕೊಡಲ್ಲ ಅಂತಾನೆ 518 ದಿನದಿಂದ ಬೀದಿಲಿಗೆ ಕೊಡ್ತೀವಿ ಅಂತ ಹೇಳಕಾಯ್ತದ ಸರ್. ವೇಳೆ ಕಿತ್ಕೊಂಡ್ರೆ ಏನ್ ಮಾಡ್ತೀರಾ ನೀವು ಮುಂದೆ? ಈಗ ಏನ್ ಪ್ಲಾನ್ ಮಾಡಿದ್ರೆ ಒಂದ್ ವೇಳೆ ಸರ್ಕಾರ ಏನಾದ್ರು ಭೂಮಿ ತಗೊಳ್ತಪ್ಪ, ಅವಾಗ ಏನ್ ಮಾಡ್ತೀರಾ ನೆಕ್ಸ್ಟ್? ತಗೊಳಕ್ ಆಗಲ್ಲ ಸರ್. ಅವ್ರು 80% ತೋರಿಸಿ ನಮ್ ಭೂಮಿ ಕಾಲಿಕಕ್ಕೆ ಅವ್ರಿಗೆ ದಮ್ಮು ತಾಕತ್ತಿದ್ರೆ ಬರ್ಲಿ ನೋಡೋಣ. ಬೇರೆ ಕಡೆ ನಿಮಗೆ ಭೂಮಿ ಕೊಟ್ಟು ಅಲ್ಲಿ ನಿಮಗೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಮ್ಮ ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಹೋಗಕ್ ನಮ್ಮ 12 ಎಕರೆ ಜಮೀನ್ಗೆ 100 ಎಕರೆ ಕೊಡ್ತೀವಿ ಅಂದ್ರೆ ಬೇರೆ ಕಡೆ ಹೋಗಕ್ ನಾವು ರೆಡಿ ಇಲ್ಲ ಸರ್. ನಮ್ಮ ಜಾಗ ಕಷ್ಟ ಸುಖ ಕೇಳೋರಪ್ಪ. ನಾವಿವಾಗ ಅದಕ್ಕೇನೆ ಕುಮಾರಣ್ಣವ್ರನ್ನ ಇವಾಗ ಏನೇನ ಮಾಡಿ ಉಳಿಸ್ಕೊಡ್ರಿ ಎಂದು ಇವಾಗ ಅವ್ರು ಬಂದವ್ರೆ ನಮ್ಗೆ ಪಾದಯಾತ್ರೆ ಮಾಡ್ಕೊಂಡು ನಮ್ ಜೊತೆ. ನಿಮ್ದು ಜಮೀನ್ ಎಷ್ಟಿದೆ? ನಮ್ದು ಒಂದು 5 ಎಕರೆ ಇದೆ. 5 ಎಕರೆ ಇದೆ. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಮಕ್ಳು ವ್ಯವಸಾಯನೇ ಓದ್ಲಿಲ್ಲ ಕಣಪ್ಪ. ನಮ್ಮ ಮಗ ವ್ಯವಸಾಯನೇ ಒಂದು SLC ಓದ್ದ. ಆಮೇಲೆ ರೇಷ್ಮೆ ಮಾಡಕ್ತಾವನೆ. ನಮ್ದು ಅಡಕೆ ತೆಂಗು ಈ ತರ. ಎಷ್ಟು ಬರುತ್ತೆ ನಿಮಗೆ? ನಮ್ಗಿಲ್ಲ ಅಂದ್ರೆ ಒಂದ್ ವರ್ಷಕ್ಕೆ ಒಂದು 8-9 ಲಕ್ಷ ಆದಾಯ ಅದೇ. ಅದಕ್ಕೆ ನೀವು ದುಡ್ಡು ಬೇಡ, ನಮಗೆ ಭೂಮಿ ಬೇಕು ಅಂತ ಹೇಳ್ತೀರಾ? ಭೂಮಿನೇ ಬೇಕು. ಇವಾಗ ಯಾಕೆ ಅಂತ ಅಂದ್ರೆ ನಮ್ಮ ಮಕ್ಳುಗಳು ಓದ್ಲಿಲ್ಲ, ಏನ್ ಕೆಲಸ ಕೊಡ್ತಾರೆ? ಇವಾಗ ನಮಗೂ 50 ವರ್ಷ ಆಗದೆ, ಏನ್ ಕೆಲಸ ಕೊಡ್ತಾರೆ? ಅವತ್ತು ಕ್ವಾರಂಟೈನ್ ಟೈಮ್ ನಲ್ಲಿ ಎಲ್ಲ ಈಚೆ ಕಡೆ ಬಂದ್ಬಿಟ್ರು, ಅಲ್ಲಿ ಬೆಂಗಳೂರು ಕಡೆಯಿಂದ ಹಳ್ಳಿ ಕಡೆ ಬಂದ್ರು. ಇವಾಗ ನಾವ್ ಎಲ್ಲೋ ಜೀವನ ಕಟ್ಕೊಳ್ಳೋಣ. ಇವಾಗ ಎಲ್ಲ ಮಾರ್ಬಿಟ್ಟು ಅರ್ಧ ಎಕರೆ 3 ಎಕರೆ ಇರೋವನ್ನೆಲ್ಲ ತಗೊಂಡು ರೈತರು ನಾವು ಅಕ್ಲೆಬ್ಬಿಸ್ತಾವ್ರೆ. ಇವ್ರಿಗೆ ಮಾತ್ರ 16 ಎಕರೆ ಬೇಕು. ಇವ್ರ ಕಣ್ಣಿರೋದ್ ನೋಡಿದ್ರೆ ಅರ್ಧ ಎಕರೆ 3 ಎಕರೆ 2 ಎಕರೆ ಇರೋರ್ಗೆ ಇವ್ರ ಕಣ್ಣು. ಅದ್ರನ್ನೆಲ್ಲ ಕಿತ್ಕೊಬಿಟ್ಟು ಈಗ ಅಡ್ವರ್ಟೈಸ್ ಮಾಡ್ತಾವ್ರೆ. ಏನಂತ ಮಾಡ್ತಾವ್ರೆ ಅಂದ್ರೆ ಇನ್ನ 1 ಕೋಟಿ ಹೆಚ್ಚಿಸಿದೀನಿ, 3 ಕೋಟಿ ಕೊಡ್ತೀನಿ ಅಂತ ಹೇಳ್ತೀನಿ. 3 ಕೋಟಿ ಕೊಡ್ತೀವಿ ಅಂತವ್ರೆ. ಜನಗಳನ್ನ ಹೆಂಗ್ ಬೀಳ್ಸ್ತಾವ್ರ ಗೊತ್ತಾ? ಎಲ್ಲಾರು ಸೇರ್ಕೊಂಡು ಒಟ್ಟಿಗೆ ಬೀಳ್ಸ್ತಾವ್ರ ಬಾವಿಗೆ. ದುಡ್ನಾಸೆಗೆ ನಮ್ಮವ್ರಿಗೆ ಗೊತ್ತಾಯ್ತಾ ಇಲ್ಲ ರೈತರುಗಳಿಗೆ. ಭೂಮಿ ಶಾಶ್ವತ, ಅವನ್ಗೆ ಅಧಿಕಾರ ಶಾಶ್ವತನಾ? ಈಗ ನಿಮ್ಮಲ್ಲಿ ಭೂಮಿ ಕೊಡ್ತೀನಿ ಅಂತ ಕೆಲವರು ಹೇಳ್ತಿದ್ದಾರೆ. ಕೆಲವರು ಹೇಳ್ತಾವ್ರೆ ಅಂದ್ರೆ ಇದು ಯಾವ್ದು ಗೊತ್ತಾ? ಯಾವ ಗೋಮಾಳ ಮಾಡ್ಕೊಂಡು ಸಿಟಿ ಕಡೆಯಿಂದ ಬಂದು ತೆಗ್ದಿರೋರು ಅವತ್ತೆಲ್ಲ ಕಮ್ಮಿಗೆ ತಗೊಂಡ್ಬಿಟ್ಟಿದೆ. ಇವತ್ತೇನೋ 2 ಕೋಟಿ 3 ಕೋಟಿ ಅಂತ ತಗೋತಾವ್ರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಹೇಗಿದೆ ಅಲ್ಲಿ ಪರಿಸ್ಥಿತಿ? ಜೊತೆಗೆ ಎಚ್.ಡಿ. ದೇವೇಗೌಡ ಅವರು ಕೂಡ ಇವತ್ತು ಜಾಯ್ನ್ ಆಗ್ತಿದ್ದಾರೆ ಪಾದಯಾತ್ರೆಯಲ್ಲಿ. ಅವರು ಕೂಡ ಪಾದಯಾತ್ರೆಯಲ್ಲಿ ಸಾಕ್ತಾರೆ. ಸಿದ್ಧತೆಗಳು ಹೇಗೆಲ್ಲ ನಡೆದಿದೆ ಪ್ರವೀಣ್? ನಾಗೇಂದ್ರ ಬಾಬು, ನಿನ್ನೆಯಿಂದ 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಜೆಡಿಎಸ್ ಹಾಗೂ ಬಿಜೆಪಿ ಸಂಘಟಿತವಾಗಿ ಸಾಂಕೇತಿಕವಾಗಿ ಬಿಜೆಪಿ ಬೆಂಬಲ ಕೊಟ್ಟಿರೋದು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಬೃಹತ್ ಜೆಡಿಎಸ್ನ ಪಾದಯಾತ್ರೆ ನಡೀತಾ ಇದೆ. ರೈತರ ಪರವಾಗಿ, ಬಿಡದಿ ಭಾಗದ ರೈತರ ಪರವಾಗಿ ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಮೇಲ್ಭಾಗದಿಂದ ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಮಹಿಳೆಯರು, ರೈತರು ಕೂಡ ಆಗಮಿಸಿರೋದು. ನಿನ್ನೆಯಿಂದಲೂ ಕೂಡ ಈ 3 ದಿನಗಳ ಕಾಲ ಈ ಪಾದಯಾತ್ರೆ ನಡೀತಾ ಇರೋದು. ಸರಿಸುಮಾರು ನಿನ್ನೆ ಬೈರಮಂಗಲದಿಂದ ಬಿಡದಿವರೆಗೂ ಕೂಡ ಪಾದಯಾತ್ರೆ ಮಾಡಿದ್ರು, 9 ಕಿಲೋಮೀಟರ್. ಇವತ್ತು ಬಿಡದಿಯಿಂದ ಮೈಸೂರಿನ ನೈಸ್ ರಸ್ತೆ ಜಂಕ್ಷನ್ ವರೆಗೂ ಕೂಡ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಒಟ್ಟು 15 ಕಿಲೋಮೀಟರ್ ಈ ಪಾದಯಾತ್ರೆ ನಡೆಯೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ, ಎಚ್.ಡಿ. ದೇವೇಗೌಡರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಾದಯಾತ್ರೆ ಇಲ್ಲಿಂದ ಆರಂಭವಾಗುತ್ತೆ. ಎಚ್.ಡಿ. ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಪಾದಯಾತ್ರೆಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಇವತ್ತು ಆಗಮಿಸುತ್ತಾರೆ. ಅದರ ಜೊತೆಗೆ ಜೆಡಿಎಸ್ನ ಎಲ್ಲ ನಾಯಕರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಿಜೆಎಸ್ ಸರ್ಕಲ್ ಏನಿದೆ, ಈ ಬಿಜೆಎಸ್ ಸರ್ಕಲ್ಗೆ ಆಗಮಿಸುತ್ತಾರೆ. ಇಲ್ಲಿಂದ ಈ ಒಂದು ಪಾದಯಾತ್ರೆ ಇವತ್ತು ಈ ಬಿಡದಿಯಿಂದ ಪಾದಯಾತ್ರೆ ಎರಡನೇ ದಿನದ ಪಾದಯಾತ್ರೆ ಶುರುವಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಈ ಭಾಗಕ್ಕೆ ಆಗಮಿಸಿರುವಂತಹ ರೈತರು. ಬಿಡದಿ ಭಾಗದ ರೈತರ ಬೆಂಬಲಕ್ಕೋಸ್ಕರ ಅವರಿಗೆ ಯಾವುದೇ ಕಾರಣಕ್ಕೂ ಅವರು ಭೂಮಿಯನ್ನ ಬಿಟ್ಟುಕೊಡಬಾರದು, ನಾವು ಅವರ ಪರವಾಗಿ ಇರ್ತೀವಿ ಅಂತ ಹಲವು ಜಿಲ್ಲೆಗಳಿಂದ ಜೆಡಿಎಸ್ನ ಕಾರ್ಯಕರ್ತರು, ಅದರ ಜೊತೆಗೆ ರೈತರು ಎಲ್ಲರೂ ಕೂಡ ಈ ಒಂದು
ಬಿಡದಿ ಬಿಜಿಎಸ್ ಸರ್ಕಲ್ಗೆ ಆಗಮಿಸಿದ್ದಾರೆ. 2ನೇ ದಿನದ ಪಾದಯಾತ್ರೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ನೋಡ್ತಾ ಇದ್ದೀರಾ, ಸಾಗರೋಪಾದಿಯಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರೋದು. ಮತ್ತೊಂದು ಕಡೆ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಈ ಮಹಿಳೆಯರು ಯಾರೆಲ್ಲ ಈ ಒಂದು ಪಾದಯಾತ್ರೆಗೆ ಆಗಮಿಸಿದ್ರು ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ, ದೇವೇಗೌಡರು ಕೂಡ ಆಗಮಿಸ್ತಾರೆ. ಅದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಬಿಜೆಪಿ ಸಾಂಕೇತಿಕವಾಗಿ ಬೆಂಬಲ ಕೊಟ್ಟಿರೋದು. ಈ ಭಾಗದ ರೈತರು ಹೇಳ್ತಾ ಇರೋದು ಇಷ್ಟೇ, ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡೋದಿಲ್ಲ,